पंचमसाली समाजावर लाठीचार्ज झाल्याचा निषेध म्हणून आणि 2A आरक्षण देण्याची मागणी करत 10 डिसेंबर रोजी गांधी भवन ते चन्नम्मा सर्कलपर्यंत तोंडाला काळा कपडा बांधून सरकार विरोधात मौन आंदोलन आयोजित केलं जाणार आहे, अशी माहिती पंचमसाली स्वामीजी श्री जय मृत्युंजय स्वामीजी यांनी दिली. शनिवारी बेळगावमध्ये आयोजित पत्रकार परिषदेत ते बोलत होते. पंचमसालींवर झालेल्या प्राणांतिक हल्ल्याचा निषेध करण्यासाठी आम्ही मौन पथसंचलन करून तोंडाला काळा कपडा बांधून सरकार विरोधात आमचा आक्रोश व्यक्त करणार आहोत. राज्यातील सर्व समाज बंधूंनी मोठ्या संख्येने या आंदोलनात सहभागी व्हावे, असे स्वामीजींनी आवाहन केले. ಸಾವಿರಾರು ಸಂಖ್ಯೆಯಲ್ಲಿ ಬರೋದ್ರ ಮೂಲಕವಾಗಿ 2024 ಡಿಸೆಂಬರ್ 15ನೇ ತಾರೀಕಿಗೆ ಯಾವ ಒಂದು ಘಟನೆ ಆಗಿತ್ತು, ಆ ಘಟನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಘಟನೆಯನ್ನು ಆಗಿರ್ತಕ್ಕಂಥ ನೋವನ್ನು ನುಂಗಿಕೊಂಡು ಮುಂದೆ ನಾವು ಮೀಸಲಾತಿಗೋಸ್ಕರ ನಿರಂತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಒಂದು ತೊಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಅಂತೇಳಿ ಇಡೀ ನಾಡಿನ ಪಂಚಮಸಾಲಿ ಬಾಂಧವರಿಗೆ ಈ ಬೆಳಗಾವಿ ಮಾಧ್ಯಮದ ಮೂಲಕವಾಗಿ ನಾನು ಆಮಂತ್ರಣ ಕೊಡ್ತೀನಿ, ಕರೆ ಕೊಡ್ತೀನಿ. ಈ ಮೌನ ಚಳವಳಿಯ ಉದ್ದೇಶ ಏನಪ್ಪ ಅಂತಂದರೆ, ನಮಗಾಗಿರ್ತಕ್ಕಂಥ ಆ ನೋವು ಅದನ್ನು ಎಂದೂ ಸಹ ಬಾಯ್ಬಿಟ್ಟು ಹೇಳಲಾರ್ದೇ ನೋವನ್ನು ನುಂಗಿಕೊಂಡು ಮೌನವಾಗಿ ಪಥಸಂಚಲನ ಮಾಡಬೇಕು. ಕಪ್ಪು ಬಟ್ಟೆ ಧರಿಸುವಂಥ ಉದ್ದೇಶ ಅಂತಂದರೆ, ಈ ನಾಡಿನಲ್ಲಿ ಯಾವುದೇ ಜಾತಿ ಮತ ಪಂಥದವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಅನಾವಶ್ಯಕವಾಗಿ ಕಾನೂನು ಬಾಹಿರವಾಗಿ ಲಾಠಿ ಚಾರ್ಜ್ ಮಾಡೋ ಪ್ರಯತ್ನ ಮಾಡಬಾರ್ದೆನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಮತ್ತು ನಮ್ಮೊಂದಿಗೆ ಸಾವಿರಾರು ಜನ ಏನು ಹೋರಾಟದ ಮುಂಚೂಣಿಗದಾರೆ, ವಕೀಲರು, ರೈತರು, ಹೋರಾಟಗಾರರು, ಅವರೆಲ್ಲರಿಗೂ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬುವಂಥ ಹಿನ್ನೆಲೆ ಒಳಗೆ ಆ ಒಂದು ಮೌನ ಪಥಸಂಚಲನವನ್ನು ಬೆಳಗಾವಿಯಲ್ಲಿ ಡಿಸೆಂಬರ್ 10ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಏರ್ಪಡಿಸಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜದ ಎಲ್ಲ ಶಾಸಕರಿಗೆ, ಒಟ್ಟಾರೆ ಇಡೀ ಲಿಂಗಾಯತ ಶಾಸಕರುಗಳೇ, ಅವತ್ತಿನ ಘಟನೆಯನ್ನು, ಆ ದಿನವನ್ನು ನಾವೆಲ್ಲ ಪಂಚಮಸಾಲಿಗಳು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಕತ್ತೀವಿ. ಯಾವ ರೀತಿಯಾಗಿ 1980ನೇ ಇಸ್ವಿಯಲ್ಲಿ ರೈತರ ಮೇಲೆ ಗಲಾಟೆ ಆದ ಸಂದರ್ಭದಲ್ಲಿ ಆ ದಿನವನ್ನು ರೈತ ಬಂಡಾಯ ಅಂತೇಳಿ ರೈತರು ಆಚರಣೆ ಮಾಡ್ತಾರೋ, ಅದೇ ತರನಾಗಿ ನಮ್ಮ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಆಗಿರ್ತಕ್ಕಂಥ ಈ ದೌರ್ಜನ್ಯ, ಈ ಒಂದು ದೌರ್ಜನ್ಯವನ್ನು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಅಂತ ನಾವೆಲ್ಲ ಆಚರಣೆ ಮಾಡಿ ಅವತ್ತು ಮೌನ ಪಥಸಂಚಲನವನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮೆಲ್ಲ ಶಾಸಕರು, ನೀವೆಲ್ಲ ಅಧಿವೇಶನ ದಿವಸ ಅವತ್ತು ನೀವು 2A ಮೀಸಲಾತಿ ಕೇಳುವಂಥ ಪ್ರಯತ್ನವನ್ನು ಮಾಡಿರಿ. ಅದರ ಜೊತೆಯಲ್ಲಿ ಅವತ್ತಿನ ದಿವಸ ನೀವೆಲ್ಲರೂ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಸರ್ಕಾರ ಮಾಡಿರ್ತಕ್ಕಂಥ ಆ ಘಟನೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡಿರಿ. ಈ ಮೂಲಕವಾಗಿ ಅವತ್ತಾಗಿರ್ತಕ್ಕಂಥ ಘಟನೆಗೆ ನಾವೆಲ್ಲರೂ ಸಹ ಸರ್ಕಾರ ಕ್ಷಮಾಪಣೆ ಕೇಳಬೇಕು ಮತ್ತು ಅಧಿಕಾರಿಗಳನ್ನು, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ಇದೇ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸತ್ಯಾಗ್ರಹ ಮಾಡಿದ್ವಿ. ಅದ್ಯಾವುದು ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ. ಹೈಕೋರ್ಟ್ಗೆ ಮೊರೆ ಹೋದಾಗ 2 ಬಾರಿ ಹೈಕೋರ್ಟ್ನವರು ಸರ್ಕಾರಕ್ಕೆ ನ್ಯಾಯಮೂರ್ತಿ ನೇಮಕ ಮಾಡಿ ತನಿಖೆ ಮಾಡಬೇಕಂತ ಆದೇಶ ಮಾಡಿದರು. ಈಗಾಗಲೇ ನ್ಯಾಯಮೂರ್ತಿಗಳು ತನಿಖೆ ಮಾಡಿದ್ದಾರೆ. ಆ ವರದಿಯನ್ನು ಸಹ ಸರ್ಕಾರಕ್ಕೆ ತಲುಪಿಸಿರುವಂಥ ಸುದ್ದಿ ಇದೆ. ಹಾಗಾಗಿ ವರದಿ ಏನು ಬರುತ್ತೆ ನೋಡೋಣ. ಆದರೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲರೂ ಮತ್ತೆ ಸೇರಿ ನಮ್ಮ ಹಕ್ಕೊತ್ತಾಯ ಮಾಡುವಂಥ ಆ ಘಟನೆಯನ್ನು ಖಂಡಿಸ್ಲಿಕ್ಕೋಸ್ಕರವಾಗಿ ಒಂದು ಮೌನ ಸತ್ಯಾಗ್ರಹ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ತಾವೆಲ್ಲ ಮಾಧ್ಯಮದವರ ಸಹಕಾರ, ನಾಡಿನ ಸಮಾಜ ಬಂದರೆ ಆಗಮಿಸಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ಹೋಗಿ ನಾವು ಮನವಿ ಮಾಡಿಕೊಂಡು, ಈಗ ತಾನೇ ನಮ್ಮ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ RC ಪಾಟೀಲ್ ಬಂದರೆ ಅವ್ರನ್ನೂ ಸ್ವಾಗತ ಮಾಡಿ 2 ಮಾತನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿ. आपल्या समाजातील मंत्री किंवा आमदार आंदोलनात सहभागी झाले नाहीत तरी चालेल, पण किमान विधिमंडळात आरक्षणाविषयी आवाज उठवला तरी पुरे, असेही ते म्हणाले. कृष्णा कांबळे, KMM मराठी, बेळगाव.